ಆಗಿದೆ, ಒಳ್ಳೆಯ ಅಭಿವೃದ್ಧಿ ಆಗಿದೆ. ಅವರೆಲ್ಲ ವಿರೋಧ ಪಕ್ಷದವರು ಏನು ಬೇಕಾದ ಹೇಳ್ತಾರೆ, ಅದ್ರ ಕಡೆ ಜನ ಗಮನ ಕೊಡೋದಿಲ್ಲ. ಮತ್ತು ಅವ್ರಿಗೆ ಅಜೆಂಡಾ ಏನಿದೆ ಮೇಡಮ್? ಈಗ ಸುಳ್ಳು ಹೇಳೋದು ಬಿಟ್ಟರೆ ಏನಿದೆ? ಮತ್ತು ಏನು ಮಾಡಬೇಕು ಅವರು? ಮಾಡೋದೇನು ಅವ್ರು ಹೇಳಿ? ಅದನ್ನು ಹೇಳೇ ಅವರು ಬ್ಯಾಳಿ ಬೇಯಿಸ್ಕೋಬೇಕಲ್ಲ. ಅವ್ರಿಗೆ ಅದನ್ನು ಬಿಟ್ಟರೆ ಏನಿಲ್ಲ, ಅವಕಾಶ ಇದೆ ಸುಳ್ಳು ಹೇಳೋದು. ಅದಕ್ಕೆ ಏನಿಲ್ಲ, ನಮ್ಮ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯವ್ರು ಕೊಡ್ತಿರ್ತಕ್ಕಂಥ ಹಲವಾರು ಯೋಜನೆಗಳು, ಗ್ಯಾರಂಟಿಗಳು ಕೊಟ್ಟಿದ್ದು ನೋಡಿದರೆ ಯಾರೂ ಕೈ ಬಿಡೋಂಗಿಲ್ಲ ಅನ್ನುವಂಥ ಅಲ್ರಿ. ಈಗ ಬಿ ಜೆ ಪಿಯವ್ರಿಗೆ ಬಿಟ್ಟಿದ್ದಾರೆ, ಅವರು ಕಾಂಗ್ರೆಸ್ನವ್ರು ಅಷ್ಟೇ ತೊಳ್ತಾ ಇದ್ದಾರೆ, ಬಿ ಜೆ ಪಿಯವರು ತೊಳ್ತಾ ಇದ್ದಾರೆ. ಏನು ಅವ್ರಿಗೆ ನೀವು ತೊಗೋಬೇಡ್ರಿ, ಕಾಂಗ್ರೆಸ್ನವ್ರು ತೊಗೋಬೇಡ್ರಿ, ಜೆ ಡಿ ಎಸ್ನವ್ರು ತೊಗೋಬೇಡ್ರಿ, ಬಿ ಜೆ ಪಿಯವ್ರು ತೊಗೋಬೇಡ್ರಿ, ಎಸ್ ಡಿ ಪಿ ಅವ್ರು ತೊಗೋಬೇಡ್ರಿ, ಇದನ್ನೆಲ್ಲ ಹೇಳಿದಾರೆ ಅವರು. ಇಲ್ಲ, ಎಲ್ಲರಿಗೂ ಸರಿಸಾಮಾನ್ಯತೆ ಕೈಕೊಡೋರಲ್ಲ. ಇದು ಸುಳ್ಳು. 200% ಹೇಳ್ತೀವಿ. ಶಾಮ್ನೂರವ್ರ ಪರವಾಗಿ ಇಷ್ಟು ಜನ ಇದ್ದಾರೆ, ಎಲ್ಲ ಸುಳ್ಳು. ನಾವು ಕೂಡ, ನನ್ನ ಹೆಸರು ಫಯಾಜ್ ಅಹಮದ್ ಅಂತೇಳಿ, ಯಾಸಿರ್ ಖಾನ್ ಪಠಾಣ್ ಸಾಹೇಬರ ನೇತೃತ್ವದಲ್ಲಿ ಶಿಗ್ಗಾಂವ್ ತಾಲೂಕಿಂದ ನಾವು ಬಂದಿದ್ದೀವಿ. ಇಲ್ಲೆಲ್ಲ ನಾವು 8-9 ದಿವಸದಿಂದ ನೋಡ್ತಾ ಇದ್ದೀವಿ. ಯಾವುದೇ ತರಹದ ಹಾಗೇನು ಸಮಸ್ಯೆ ಏನಿಲ್ಲ. ಎಲ್ಲ ಜನ ಕಾಂಗ್ರೆಸ್ ಪರವಾಗಿ, ಇದು ಅದಕ್ಕಿಂತ ಹೆಚ್ಚಾಗಿ ಶಾಮ್ನೂರು ಶಿವಶಂಕರಪ್ಪ ಅಜ್ಜಾರ ಪರವಾಗಿ ಇದ್ದಾರೆ. ಸಮರ್ಥ ಅವರು ಗೆಲ್ಲೋದು ಸಮೃದ್ಧ ಅಭಿವೃದ್ಧಿ ಆಕೈತೆ ಅನ್ನೋದು ನಮಗೆ 100% ಗ್ಯಾರಂಟಿ ಇದೆ. ಜನನೂ ಅದನ್ನೇ ಹೇಳ್ತಾರೆ, ನಮಗೆ ಗ್ಯಾರಂಟಿ ಐತ್ರಿ, ನಮ್ಮ ಪರವಾಗಿ ಅದಾರು ಅಂತ ಹೇಳ್ತಾರೆ. ಗೌರವ ಕೊಡೋದು ನೋಡಿದರೆ, ಮೈನಾರಿಟಿ ಜನ, ಅಲ್ಪಸಂಖ್ಯಾತರು ಗೌರವ ಕೊಡೋದು ನೋಡಿದರೆ 100% ಇಲ್ಲಿ 25,000 to 30,000 ಲೀಡ್ಲಿಂದ ಗೆಲ್ತಾರೆ ಶಾಮ್ನೂರವರು. ಇಲ್ಲ, ಸಮರ್ಥ ಅವರು ಹಿಂದೆ ಶಿವಶಂಕರಪ್ಪ ಅಜ್ಜಾರು ಕೆಲಸ ಮಾಡಿದ್ದು ನೋಡಿದರೆ, ಎಲ್ಲ ಅಭಿವೃದ್ಧಿ ನೋಡಿದರೆ ಜನ 100% ಇಲ್ಲಿ ಅವ್ರ ಪರವಾಗಿದೆ. ಅಭಿವೃದ್ಧಿ ಮಾಡಿದ್ದಾರೆ. ಯಾವುದೇ ಜನ ವಂಚಿತರಿಲ್ಲ, ಅವಕಾಶದಿಂದ, ಸರ್ಕಾರದ ಅವಕಾಶದಿಂದ ವಂಚಿತರಿಲ್ಲ. ನಾವೆಲ್ಲ ಕೇಳ್ಪಟ್ಟಿದ್ದು ನೋಡಿದರೆ ಕೆಲವಿಷ್ಟು ಜನ ನೋಡ್ರಿ, ವಿರೋಧ ಪಕ್ಷದವರು ಹೇಳೋದು ಸರಿಸಾಮಾನ್ಯ. ಯಾವುದೇ ವಿರೋಧ ಪಕ್ಷದವರು ಸುಮ್ಮನೆ ಹೋಗಿ ನಮ್ಗೆ ಓಟ್ ಹಾಕ್ರಿ ಅಂತ ಹೇಳಕ್ಕೆ ಬರೋದಿಲ್ಲ. ಅವ್ರ ಸಂಕಟಕ್ಕೆ ಅವರೆಲ್ಲ ಹೇಳ್ತಾರೆ. ಸುಳ್ಳು ಹೇಳೋದ್ರಲ್ಲಿ ನಿರ್ಸಿಮ್ರವರು, ಬಿ ಜೆ ಪಿಯವರು, ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ನಮ್ಮ ಶಿಗ್ಗಾಂವದಲ್ಲಿ ನಾವು ನೋಡಿದ್ದೀವಿ, ಯಾಸಿರ್ ಖಾನ್ ಪಠಾಣ್ ಅವ್ರ ಚುನಾವಣೆಯಲ್ಲಿ ಕೂಡ ಇದೇ ಥರ ಇತ್ತು. ಯಾವ ಥರ ಲೀಡ್ ಆಯಿತು ಗೊತ್ತಾ ನಿಮಗೆ? ಯಾವುದೇ ಸಂದರ್ಭದಲ್ಲಿ ಲೀಡ್ ಆಗಿಲ್ಲ, ಅಲ್ಲಿ ಆ ಥರ ಲೀಡ್ ಆಯಿತು. ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಮಗ ಸೋತಿದ್ದಾನಂತಂದರೆ ಅದು ಭಾಳ ವಿಚಿತ್ರವಾದಂಥ ಘಟನೆ. ಯಾಕಂದರೆ ಅಲ್ಲಿ ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ಇವರು ಶಾಮನೂರವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಮಂತ್ಯಾನಕ್ಕೆ ನಾವು ಎಷ್ಟು ಗೌರವ ಕೊಟ್ಟರು ಕಡಿಮೆನೇ, ಅವ್ರಿಗೆ ಎಷ್ಟು ನೆನೆಸ್ಕೊಂಡ್ರು ನಾವು ಕಡಿಮೆನೇ. ಯಾಕಂದರೆ ನಾವು ಶಿಗ್ಗಾಂವ್ ತಾಲೂಕಿಂದ ಬಂದೀವಿ. ಶಿಗ್ಗಾಂವ್ ತಾಲೂಕಲ್ಲಿ 3.5 ವರ್ಷ ಆಳ್ವಿಕೆ ಮಾಡಿದರು ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬರು. ಅಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾವುದೇ ಕಾರಣಕ್ಕೂ ಆಗಿಲ್ಲ. ನೀವು ನೋಡಿದರೆ ಹಾಗೆ ಡಾಂಬರ್ ಹಾಕಿ ನಾವು ಮಾಡೀವಿ ಅಂತಂದ್ರಲ್ಲ, ಇಲ್ಲೇ ಒಂದು ಓಣಿಯಲ್ಲಿ ಕೂಡ ಹೋದರೆ ಡಬಲ್ ರೋಡು, ಡಬಲ್ ರಸ್ತೆ, ಡಬಲ್ ಗಾಡಿಗಳು ಅಡ್ಡಾಡ್ತಾವೆ. ನಮ್ಮಲ್ಲಿ ಆ ಥರ ಆಗಿಲ್ಲ. ನಾವು ಇದ್ದಿದ್ದಂಗೆ ಹೇಳೋದು, ಸುಳ್ಳಂತೂ ಹೇಳೋದಿಲ್ಲ. ನಮ್ಗೆ ಅತಿ ಭಾಳ ಗೌರವ ಕೊಟ್ಟಿದ್ದಾರೆ ಜನ. ಇಲ್ಲಿ ಬಂದು ನಾವು ಕಳೆದ ಒಂದು 8-9 ದಿವಸ ಆಯ್ತು ಇಲ್ಲಿ ಬಂದು, ಭಾಳ ಒಳ್ಳೆ ರೀತಿಯಿಂದ ಗೌರವ ಕೊಟ್ಟು ಕರೆದು ಕುಂದಿರಿಸಿ ಗೌರವದಿಂದ ನೋಡ್ತಾ ಇದ್ದಾರೆ. ನಾವೆಲ್ಲ ಶಾಮ್ನೂರವ್ರ ಪರವಾಗಿದ್ದೀವಿ, ನಾವು ಅವ್ರಿಗೆ ಓಟ್ ಹಾಕ್ತೀವಿ. ನೀವು ನೋಡ್ರಿ, ಸರ್ವಸಾಮಾನ್ಯ ಯುವಕರು ಹಂಗೆ ಹೇಳ್ತಾರೆ, ನಾವೆಲ್ಲ ಅವ್ರಿಗೆ ಓಟ್ ಮಾಡೋದು. ನಾವು 11ನೇ ವಾರ್ಡ್ನಲ್ಲಿ ಮಾಡ್ತಾ ಇದ್ದೀವಿ. ನಿಮಗೇನು ವಾರ್ಡ್ ವೈಸ್ ಕೊಟ್ಟಿದ್ದಾರಾ? ಹೌದು. ಎಷ್ಟು ವಾರ್ಡ್ಗಳು ಕೊಟ್ಟಿದ್ದಾರೆ? ನಮಗೆ ಸುಮಾರು ಒಂದು 36 ವಾರ್ಡ್ ಕೊಟ್ಟಿದ್ದಾರೆ. ನಾವು ಸುಮಾರು 20 ಜನ ಇದ್ದೀವಿ. ಸರ್, ನಿಮ್ಮ ಮಾತು ಕೇಳಿ ಓಟ್ ಹಾಕ್ತಾರಾ ದಾವಣಗೆರೆ ಜನ? ಕೇಳ್ತಾರೆ. ಹೆಂಗೆ ಅಲ್ರಿ, ನಮ್ಮ ಸರ್ಕಾರ ಏನು ಮಾಡೈತಿ, ಏನಿಲ್ಲ, ಸರ್ಕಾರ ಏನು ಮಾಡಿದೆ, 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಆಮೇಲೆ ಏನು ಮಾಡೈತೇನಿಲ್ಲ. ಅಷ್ಟೆಲ್ಲ ಕೊಟ್ಟೈತಿ ಮಾಡೈತಿ ಅಂದಾಗ ನೀವು ಪ್ರಚಾರ ಮಾಡೋ ಅಗತ್ಯ ಇರಲಿಲ್ಲಲ್ಲ? ಪ್ರಚಾರ ಮಾಡೋ ಅಗತ್ಯ ಇರೋಂಗಿಲ್ಲ. ಅವು ಇತರೆ ಪಕ್ಷಗಳು ಬಂದು ಅದನ್ನು ಮಾಡತ್ತೀವಿ, ನಾವು ಇದನ್ನು ಮಾಡ್ತೀವಿ ಅಂತ ಹೇಳಕತ್ತಾರೆ. ಈಗ ನಮ್ಮ ಪಕ್ಷ ಏನು ಮಾಡೈತೆ ಅನ್ನೋದು ನಾವು ತೋರಿಸ್ಕೊಳ್ಬೇಕು. ಮಂದಿಗೆ ಸ್ವಲ್ಪ ಮಂದಿಗೆ ಗೊತ್ತಿಲ್ಲ. ಅದ್ಯಾಕೆ ಗೊತ್ತಿರಲ್ರಿ? ಅದೇಂಗೆ ಸರ್? ಸರ್ಕಾರದ ನಮ್ಮಲ್ಲಿ ಒಬ್ಬ ಮಿನಿಸ್ಟ್ರ್ ಇದ್ದು, MP ಇದ್ದು, ನಮ್ಮ ಅವಶ್ಯಕತೆ ಇರಲಿಲ್ಲ. ಬಟ್ ನೀವು ಮೀಡಿಯಾದವರ ಮುಸ್ಲಿಂ ಸಮಾಜ ಇಲ್ಲಿ ಬೇರೆ ಕಡೆ ಡೈವರ್ಟ್ ಆಗಿದೆ, ಟಿಕೆಟ್ ಕೊಟ್ಟಿಲ್ಲಕ್ಕ ಅಂತೇಳಿ ಹಬ್ಬಿಸದ ಕಾರಣದಿಂದ ಹಬ್ಬಿಸಿರೋದಲ್ಲ, ಸತ್ಯ ಅಲ್ಲ ಅದು. ಹಬ್ಬಿಸಿರೋದಲ್ಲ ಮೀಡಿಯಾದವರು, ಅದು ಸತ್ಯ ಅಲ್ವಾ? ನಿಮ್ಮ ಮೀಡಿಯಾ ಮುಖಾಂತರನ ಅದು ಆಗಿದೆ. ಯಾವುದು ಇಲ್ಲಿ ಹಾಗೇನಿಲ್ಲ, ಸರಿಯಾಗಿದೆ. ಎಲ್ಲ ಜನ, ನಮ್ಮ ಮುಸ್ಲಿಮ್ಸ್ ಜನ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಕೊಳ್ಳಿಕ್ಕೆ ತಯಾರಿದ್ದಾರೆ. 12 ಜನ ಅಭ್ಯರ್ಥಿಗಳಿದ್ದಾರೆ ಮುಸ್ಲಿಮಲ್ಲಿ. ಇರಲಿ ಅವರೆಲ್ಲ ಯಾರು ಮುಸ್ಲಿಂ ಸಮಾಜದವ್ರು ಅವರೆಲ್ಲ ಕನ್ಸಿಡರ್ ಮಾಡೋಂಗಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರೆ. 100% ಬದಲಾವಣೆ ಆಗುತ್ತೆ. ಕೂಗಿತ್ತು ಜಮೀರ್ ಅಹಮದ್ ಅವ್ರು ಬರಬೇಕಂತೇಳಿ ಜನರು ಕೂಗಿತ್ತು. ಜಮೀರ್ ಅಹಮದ್ ಬಂದು ಹೋಗಿದ್ದಾರೆ, ಬದಲಾವಣೆ ಆಗಿದೆ. 100% ಇಲ್ಲೇ ಮುಸ್ಲಿಂ ಸಮಾಜದಲ್ಲಿ ಜಮೀರ್ ಅಹಮದ್ ಅವರು ನಮ್ಮ ನಾಯಕರು, ನಮ್ಮ ಮುಸ್ಲಿಂ ಸಮಾಜದ ನಾಯಕರು.
ಅದಕ್ಕಾಗಿ ಅವ್ರು ಬರಬೇಕಂತೇಳಿ ಜನರ ಒಂದು ನಿರೀಕ್ಷೆ ಇತ್ತು. ಅವ್ರು ಬಂದು ಹೋಗಿದ್ದಾರೆ. 100% ಬದಲಾವಣೆ ಆಗಿದೆ. ನಿನ್ನಿಂದ ಚೇಂಜ್ ಇದೆ. ಎಲ್ಲ ಜನ ಗೊತ್ತಾಗ್ತಾರೆ. ಚೇಂಜ್ ಇದೆ ಅಂದರೆ ಯಾವ ಥರ? ಎಲ್ಲ ಬಿ ಜೆ ಪಿ ಕಡೆ ಟರ್ನ್ ಆಗ್ತೈತಾ? ಯಾವುದಿಲ್ಲ, ಹಾಗೇನಿರಲಿಲ್ಲ. ಚೇಂಜ್ ಅಂದರೆ ಯಾವ ಥರ? ಜಮೀರ್ ಅಹಮದ್ ಬರಬೇಕಂತ ಒಂದು ಕೂಗಿತ್ತು. ಹಾಂ, ಅದಕ್ಕಾಗಿ ಜಮೀರ್ ಸಭೆಗಳನ್ನು ಮಾಡ್ತಾರೆ. ನಿಮ್ಮ ಎಲ್ಲ ಸಮುದಾಯದ ಮುಖಂಡರುಗಳನ್ನ ಕರೆದು ಸಭೆಗಳನ್ನು ಮಾಡಬೇಕು ಅಂತ ಆ ನಿರೀಕ್ಷೆ ಇತ್ತು ದಾವಣಗೆರೆ ಜನತೆಗೆ, ಬಟ್ ಮಾಡಲಿಲ್ಲ. ಜಮೀರ್ ಅಹಮದ್ ಸಾಹೇಬರು ಎಲ್ಲರ ಮುಖಂಡರಿಗೆ ಅವ್ರು ಮಾತಾಡಿದ್ದಾರೆ. ಅವ್ರು ಕೇರಳ ಎಲೆಕ್ಷನ್ ಒತ್ತಡ ಇರೋದ್ರಿಂದ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಬಟ್ ಅವ್ರು ಬಂದು ಹೋಗಿದ್ದಾರೆ. ಸರಿಯಾಗಿದೆ, ಸರಿ ಆಗ್ತದೆ. 1000 ಅಂತರದಿಂದ ಇಲ್ಲಿ ಶಾಮನೂರು ಗೆಲ್ತಾರೆ. ಮೊದಲೆಲ್ಲ 50 ಅಂತ ಹೇಳ್ತಿದ್ರು ಸರ್ ಲೀಡ್ರುಗಳು. ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿದ್ದು ನಮ್ಮ ಸಮೀಕ್ಷೆಯ ಪ್ರಕಾರ 25,000. ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. ಇಲ್ಲಿವರೆಗೂ ಅವರು ಮಾತನಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರಿ. ಮುಂದಿನ ಸುದ್ದಿಯವರೆಗೂ ಮತ್ತೆ ಕಾಯ್ತಾರಿ, ಮತ್ತೆ ಸುದ್ದಿಯನ್ನು ಹೊತ್ತರ್ತೀವಿ. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ಹಾಗೆ ಒಂದು ಅಮ್ಮನಿಗೆ ಸೆಲೆಕ್ಟ್ ಹೊಡಿರಿ. ಬಾಯ್ ಬಾಯ್. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.